ನಿಮಗೆ ನಾವು MLAಗಳು ಮಂತ್ರಿಗಳು ಸೇರ್ಕೊಂಡು ಊಟ ಮಾಡೋದೇ ಒಂದು ದೊಡ್ಡ ಸುದ್ದಿ ಆಗುತ್ತೆ. ಅಲ್ಲಿ ರಾಜಕೀಯ ಏನೋ ಮಾತಾಡ್ತಾರೆ, ನೀವು ಬಂದು ಕೂತ್ಕೊಳ್ಳಿ, ಊಟಕ್ಕೆ ಬರು. ನನಗೆ ಕರೆದಿದ್ದವರು ಸತೀಶ್ ಜಾರಕಿಹೊಳಿ, ಅವನಿಗೆ ಕೇಳಿ ನಮ್ಮನ್ನ ಯಾಕೆ ಕರೀಲಿಲ್ಲ ಅಂತ. ರಾಜಣ್ಣವ್ರು ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಅಲ್ಲಿ ರಾಜಕೀಯ ಮಾತಾಡಿಲ್ಲ, ಊಟ ಮಾಡೋದು, ಮುಂದೆ ಏನು ಮಾಡಬೇಕು, ಪಾರ್ಟಿ ಸ್ಟ್ರೆಂಥನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ಮಾಡಿದ. ಬೇರೆ ಯಾವುದೇ ರಾಜಕೀಯ ವಿಚಾರ ಚರ್ಚೆ ಮಾಡಿಲ್ಲ. ನೀವೆಲ್ಲ ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರ್ತಾ ಇರೋದಿಲ್ಲ, ಅದೇನೂ ನಡೆದಿಲ್ಲ. ನೀವು ಊಹಿಸ್ಕೊಂಡ್ರೆ ಏನ್ ಮಾಡೋದು? ಈ ಊಹಾ ಪತ್ರಿಕೋದ್ಯಮ ಇದೆಯಲ್ಲ, ಬಹಳ ಡೇಂಜರು. ಊಹೆ ಮಾಡ್ಕೊಳ್ಳೋದು, ಹಿಂಗಾಗಿರ್ಬೋದು, ಹಂಗೆ ನಡೆದಿರ್ಬೋದು, ಈಗ ನಡೆದಿರ್ಬೋದು. ನಡೆದಿರೋದೇ ಬೇರೆ, ನೀವು ಊಹಿಸ್ಕೊಳ್ಳೋದೇ ಬೇರೆ. ಏನ್ ಮಾಡೋದು? ಯಾವ ಬೆಳವಣಿಗೆನೂ ಆಗಲ್ಲ. ಅವತ್ತು ಅಸೆಂಬ್ಲಿನಲ್ಲಿ ಹೊಸ ವರ್ಷದ ಪ್ರಯುಕ್ತ ಸೇರಿದ್ದು. ಊಟ ಮಾಡಿ ಅವರು ಜಲ್ದಿ ಪರಮೇಶ್ವರ ಜಲ್ದಿ ಹೊರಟೋದ್ರು. ನಾನು ಇದಕ್ಕೆ ಹೋಗ್ಬೇಕು, ಮಲೇಷ್ಯಾಕ್ಕೆ ಹೋಗ್ಬೇಕು, ಜಲ್ದಿ ಹೊರಟೋದ್ರು. ನಾನು, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ 3 ಜನ ಸ್ವಲ್ಪ ಊಟ ಮಾಡಿ ನಿಧಾನ ಹೋಗ್ಬೋದು. ಅವ್ರು ಊಟ ಮಾಡದೆ ಹೋಗ್ತಾರೆ. ಯಾರನ್ನ ಕರೆದಿರ್ತಾರ ಅವ್ರು ಊಟಕ್ಕೆ ಹೋಗ್ಬೇಕಲ್ವಾ? ಕರೀದಿದ್ದವರೆಲ್ಲ ಹೋಗ್ಬೇಕಾ? ಯಾರನ್ನ ಕರೀತಾರ ಅವ್ರು ಊಟಕ್ಕೆ ಹೋಗ್ಬೇಕು ಅಲ್ವಾ? ಮತ್ತೆ ಅವ್ರನ್ನ 4 ಜನ ಕರೆದಿದ್ರು, ನಾವು 4 ಜನ ಹೋಗಿದ್ದು. ನಾನ್ ವೆಜ್ಜು ವೆಜ್ಜು ಎರಡೂ ಇತ್ತು. ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಆಯ್ತು ನಡ್ರಿ, ಇನ್ನೊಂದು ಮೀಟಿಂಗ್ ಇದೆ ನಮ್ಗೆ. ನಿಮಗೆ ನಾವು MLAಗಳು ಮಂತ್ರಿಗಳು ಸೇರ್ಕೊಂಡು ಊಟ ಮಾಡೋದೇ ಒಂದು ದೊಡ್ಡ ಸುದ್ದಿ ಆಗುತ್ತೆ. ಅಲ್ಲಿ ರಾಜಕೀಯ ಏನೋ ಮಾತಾಡ್ತಾರೆ, ನೀವು ಬಂದು ಕೂತ್ಕೊಳ್ಳಿ, ಊಟಕ್ಕೆ ಬರು. ನನಗೆ ಕರೆದಿದ್ದವರು ಸತೀಶ್ ಜಾರಕಿಹೊಳಿ, ಅವನಿಗೆ ಕೇಳಿ ನಮ್ಮನ್ನ ಯಾಕೆ ಕರೀಲಿಲ್ಲ ಅಂತ. ರಾಜಣ್ಣವ್ರು ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಅಲ್ಲಿ ರಾಜಕೀಯ ಮಾತಾಡಿಲ್ಲ, ಊಟ ಮಾಡೋದು, ಮುಂದೆ ಏನು ಮಾಡಬೇಕು, ಪಾರ್ಟಿ ಸ್ಟ್ರೆಂಥನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ಮಾಡಿದ. ಬೇರೆ ಯಾವುದೇ ರಾಜಕೀಯ ವಿಚಾರ ಚರ್ಚೆ ಮಾಡಿಲ್ಲ. ನೀವೆಲ್ಲ ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರ್ತಾ ಇರೋದಿಲ್ಲ, ಅದೇನೂ ನಡೆದಿಲ್ಲ. ನೀವು ಊಹಿಸ್ಕೊಂಡ್ರೆ ಏನ್ ಮಾಡೋದು? ಈ ಊಹಾ ಪತ್ರಿಕೋದ್ಯಮ ಇದೆಯಲ್ಲ, ಬಹಳ ಡೇಂಜರು. ಊಹೆ ಮಾಡ್ಕೊಳ್ಳೋದು, ಹಿಂಗಾಗಿರ್ಬೋದು, ಹಂಗೆ ನಡೆದಿರ್ಬೋದು, ಈಗ ನಡೆದಿರ್ಬೋದು. ನಡೆದಿರೋದೇ ಬೇರೆ, ನೀವು ಊಹಿಸ್ಕೊಳ್ಳೋದೇ ಬೇರೆ. ಏನ್ ಮಾಡೋದು? ಯಾವ ಬೆಳವಣಿಗೆನೂ ಆಗಲ್ಲ. ಅವತ್ತು ಅಸೆಂಬ್ಲಿನಲ್ಲಿ ಹೊಸ ವರ್ಷದ ಪ್ರಯುಕ್ತ ಸೇರಿದ್ದು. ಊಟ ಮಾಡಿ ಅವರು ಜಲ್ದಿ ಪರಮೇಶ್ವರ ಜಲ್ದಿ ಹೊರಟೋದ್ರು. ನಾನು ಇದಕ್ಕೆ ಹೋಗ್ಬೇಕು, ಮಲೇಷ್ಯಾಕ್ಕೆ ಹೋಗ್ಬೇಕು, ಜಲ್ದಿ ಹೊರಟೋದ್ರು. ನಾನು, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ 3 ಜನ ಸ್ವಲ್ಪ ಊಟ ಮಾಡಿ ನಿಧಾನ ಹೋಗ್ಬೋದು.
ಅವ್ರು ಊಟ ಮಾಡದೆ ಹೋಗ್ತಾರೆ. ಯಾರನ್ನ ಕರೆದಿರ್ತಾರ ಅವ್ರು ಊಟಕ್ಕೆ ಹೋಗ್ಬೇಕಲ್ವಾ? ಕರೀದಿದ್ದವರೆಲ್ಲ ಹೋಗ್ಬೇಕಾ? ಯಾರನ್ನ ಕರೀತಾರ ಅವ್ರು ಊಟಕ್ಕೆ ಹೋಗ್ಬೇಕು ಅಲ್ವಾ? ಮತ್ತೆ ಅವ್ರನ್ನ 4 ಜನ ಕರೆದಿದ್ರು, ನಾವು 4 ಜನ ಹೋಗ್ಬಿಟ್ಟು. ನಾನ್ ವೆಜ್ಜು ವೆಜ್ಜು ಎರಡೂ ಇತ್ತು. ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಆಯ್ತು ನಡ್ರಿ, ಇನ್ನೊಂದು ಮೀಟಿಂಗ್ ಇದೆ ನಮ್ಗೆ. ನಿಮಗೆ ನಾವು MLA-ಗಳು ಮಂತ್ರಿಗಳು ಊಟ ಮಾಡಿದ್ರೆ ಒಂದು ದೊಡ್ಡ ಸುದ್ದಿ ಆಗುತ್ತೆ. ಅಲ್ಲಿ ರಾಜಕೀಯ ಏನೋ ಮಾತಾಡ್ತಾರೆ, ನೀವು ಬಂದು ಕೂತ್ಕೊಳ್ಳಿ, ಊಟಕ್ಕೆ ಬಿಡು. ನನಗೆ ಕರೆದಿದ್ದವರು ಸತೀಶ್ ಜಾರಕಿಹೊಳಿ, ಅವನಿಗೆ ಕೇಳಿ ನಮ್ಮನ್ನ ಯಾಕೆ ಕರೀಲಿಲ್ಲ ಅಂತ. ರಾಜಣ್ಣವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ ನನಗೆ. ಅಲ್ಲಿ ರಾಜಕೀಯ ಮಾತಾಡಿಲ್ಲ, ಊಟ ಮಾಡೋದು, ಮುಂದೆ ಏನ್ ಮಾಡಬೇಕು, ಪಾರ್ಟಿ ಸ್ಟ್ರೆಂಥನ್ ಮಾಡಲಿಕ್ಕೆ ಏನ್ ಮಾಡಬೇಕು ಅಂತ ಚರ್ಚೆ ಮಾಡಿದ. ಬೇರೆ ಯಾವುದೇ ರಾಜಕೀಯ ವಿಚಾರ ಚರ್ಚೆ ಮಾಡಿಲ್ಲ. ನೀವೆಲ್ಲ ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರ್ತಾ ಇರೋದಿಲ್ಲ, ಅದೇನೂ ನಡೆದಿಲ್ಲ. ನೀವು ಊಹಿಸ್ಕೊಂಡ್ರೆ ಏನ್ ಮಾಡೋದು? ಈ ಊಹಾ ಪತ್ರಿಕೋದ್ಯಮ ಇದೆಯಲ್ಲ, ಬಹಳ ಡೇಂಜರು. ಊಹೆ ಮಾಡ್ಕೊಳ್ಳೋದು, ಹಿಂಗಾಗಿರ್ಬೋದು, ಹಂಗೆ ನಡೆದಿರ್ಬೋದು, ಈಗ ನಡೆದಿರ್ಬೋದು. ನಡೆದಿರೋದೇ ಬೇರೆ, ನೀವು ಊಹಿಸ್ಕೊಳ್ಳೋದೇ ಬೇರೆ. ಏನ್ ಮಾಡೋದು? ಯಾವ ಬೆಳವಣಿಗೆನೂ ಆಗಲ್ಲ. ಅವತ್ತು ಅಸೆಂಬ್ಲಿನಲ್ಲಿ ಹೊಸ ವರ್ಷದ ಪ್ರಯುಕ್ತ ಸೇರಿದ್ದು, ಊಟ ಮಾಡಿ ಅವರು ಜಲ್ದಿ ಪರಮೇಶ್ವರ ಜಲ್ದಿ ಹೊರಟೋದ್ರು. ನಾನು ಇದಕ್ಕೆ ಹೋಗ್ಬೇಕು, ಮಲೇಷ್ಯಾಕ್ಕೆ ಹೋಗ್ಬೇಕು, ಜಲ್ದಿ ಹೊರಟೋದ್ರು. ನಾನು, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ 3 ಜನ ಸ್ವಲ್ಪ ಊಟ ಮಾಡಿ ನಿಧಾನ ಹೋಗ್ಬೋದು. ಅವ್ರು ಊಟ ಮಾಡದೆ ಹೋಗ್ತಾರೆ. ಯಾರನ್ನ ಕರೆದಿರ್ತಾರ ಅವ್ರು ಊಟಕ್ಕೆ ಹೋಗ್ಬೇಕಲ್ವಾ? ಕರೀದಿದ್ದವರೆಲ್ಲ ಹೋಗ್ಬೇಕಾ? ಯಾರನ್ನ ಕರೀತಾರ ಅವ್ರು ಊಟಕ್ಕೆ ಹೋಗ್ಬೇಕು ಅಲ್ವಾ? ಮತ್ತೆ ಅವ್ರನ್ನ 4 ಜನ ಕರೆದಿದ್ರು, ನಾವು 4 ಜನ ಹೋಗ್ಬಿಟ್ಟು. ನಾನ್ ವೆಜ್ಜು ವೆಜ್ಜು ಎರಡೂ ಇತ್ತು. ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಆಯ್ತು ನಡ್ರಿ, ಇನ್ನೊಂದು ಮೀಟಿಂಗ್ ಇದೆ ನಮ್ಗೆ.